ಹಲೋ ಎಲ್ರಿಗೂ ನಮಸ್ಕಾರ. ಇದು ಡೇ 9 ಆಫ್ ನವರಾತ್ರಿ ವಿಡಿಯೋ ಆಗಿರುತ್ತೆ. ನಾನೀಗ ರೆಡಿ ಆಗ್ಬಿಟ್ಟಿದೀನಿ ಪೂಜೆ ಮಾಡೋದಿಕ್ಕೆ ಅಂತ. ಈ ನವರಾತ್ರಿಯ 9 ದಿನಗಳ ಕಾಲ ನಾವು ಬರೀ ದುರ್ಗಾದೇವಿಯ 9 ಅವತಾರಗಳನ್ನ ಮಾತ್ರ ಪೂಜೆ ಮಾಡೋದಿಲ್ಲ. ಐ ಫೀಲ್ ಹೆಣ್ಣು ಮಕ್ಕಳಿನ ಲೈಫಲ್ಲಿ ಇರುವಂತ ಫೇಸಸ್ ಆಫ್ ಲೈಫ್ನ ನಾವು ಪೂಜೆ ಮಾಡ್ತಾ ಇದೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ನವರಾತ್ರಿಯ ಕೊನೆಯ ದಿನ 9ನೇ ದಿನ ನಾವಿವತ್ತು ಪೂಜೆ ಮಾಡ್ತಾ ಇರೋದು ಸಿದ್ಧಿದಾತ್ರಿ ಅವತಾರದಲ್ಲಿರುವಂತ ದುರ್ಗಾದೇವಿಯನ್ನ. ಈಕೆ ತನ್ನ ಬಲಗೈಗಳಲ್ಲಿ ಚಕ್ರವನ್ನು ಮತ್ತು ಗದೆಯನ್ನ ಇಟ್ಕೊಂಡಿರ್ತಾಳೆ ಅಂಡ್ ಎಡಗೈಗಳಲ್ಲಿ ಶಂಖವನ್ನು ಮತ್ತು ಕಮಲವನ್ನು ಸಹ ಇಟ್ಕೊಂಡಿರ್ತಾಳೆ. ಸಿದ್ಧಿದಾತ್ರಿ ಅನ್ನೋ ಪದದ ಅರ್ಥ ಸಿದ್ಧಿಯನ್ನ ಅಂದ್ರೆ ಪರಿಪೂರ್ಣತೆಯನ್ನ ಕೊಡುವವಳು ಅಂತ ಅರ್ಥ. ಈಕೆಯನ್ನ ಪೂಜಿಸುವುದರಿಂದ ನಮಗೆ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷ ಸಿಗುತ್ತೆ. ಅಷ್ಟೇ ಅಲ್ಲ, ಆತಂಕ, ಭಯ, ಚಿಂತೆ ಇಂತಹ ಜೀವನದ ಅಡೆತಡೆಗಳನ್ನ ಸಹ ನಾವು ತೊಡೆದು ಹಾಕ್ಬೋದು. ಪ್ರಾಮಾಣಿಕವಾಗಿ ಪೂಜೆ ಮಾಡೋದ್ರಿಂದ ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ಇದೆಲ್ಲದನ್ನು ಆ ತಾಯಿ ನಮಗೆ ಆಶೀರ್ವದಿಸ್ತಾಳೆ. ಸಿದ್ಧ ಗಂಧರ್ವ ಯಕ್ಷದ್ಯರ ಸುರೈ ರಮಾರೈರಪಿ ಸೇವ್ಯಾಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ. ಓಂ ದೇವಿ ಸಿದ್ಧಿದಾತ್ರಾಯೈ ನಮಃ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ.